ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿ ಕಳೆದ ರಾತ್ರಿ ಆಟೋ ಪಾರ್ಕಿಂಗ್ ವಿಚಾರಕ್ಕೆ ಅಕ್ಕಪಕ್ಕದ ಮನೆಯವರ ನಡುವೆ ಗಲಾಟೆ ಏರ್ಪಡಿತು. ಸುಕುಮಾರ್ ಸೈಯದ್ ಎಂಬುವರ ಮಧ್ಯೆ ಗಲಾಟೆ ನಡೆದದ್ದು ಇದು ಗುಂಪು ಘರ್ಷಣೆಯಾಗಿ ಬದಲಾಯಿತು. ಪ್ರಕರಣ ಸಂಬಂಧ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸೈಯದ್ ಅಫ್ರಿದಿ ಕರೀಂ ಹೆಸರಿನ 3 ಆರೋಪಿಗಳನ್ನು ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಆದ್ರೆ ಅವರು ಬಂದು ಅಬ್ಜೆಕ್ಟ್ ಮಾಡಿದ್ರೋ ಮಾಡ್ಲಿಲ್ವೋ ಗಲಾಟೆ ಆಯ್ತೋ ಬಿಡ್ತೋ ಎಂತ ದಿಮಾಕ್ ಈ ಪ್ರವೃತ್ತಿಯನ್ನೇ ನಾನು ಪದೇ ಪದೇ ಈ ಕಾಂಗ್ರೆಸ್ ಸರ್ಕಾರ ಕೇಳ್ತಾ ಇರೋದು. ನಿಮ್ಮ ಈ ಈ ಈ ನಿಲುವೇನಿದೆ ಇದು ದೊಡ್ಡ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ ಅಂತ. ಈ ಪ್ರವೃತ್ತಿ ಏನಿದೆ, ಈ ದಿಮಾಕು ಮತ್ತು ಕೊಬ್ಬೇನಿದೆ, ಯಾರು ನನ್ನನ್ನು ಪ್ರಶ್ನೆ ಮಾಡಿದರೆ ನನಗೊಂದು 20 ಜನ ಕರ್ಕೊಂಡ್ಬಂದು ಹೊಡೆಸ್ಬಿಡ್ತೀನಿ ಅಂತನೋ, ಕಲ್ಲು ಹೊಡೆದ್ಬಿಡ್ತೀನಿ ಅಂತನೋ, ಬೆಂಕಿ ಹಾಕ್ಬಿಡ್ತೀನಿ ಅಂತನೋ, ಈ ಪ್ರವೃತ್ತಿ ಏನಿದೆ ಇದನ್ನು ಅಲ್ಲಲ್ಲಿ ಹದ ಮಾಡದೇ ಇದ್ದರೆ ಯು ವಿಲ್ ಫೇಸ್ ಎ ಸೀರಿಯಸ್ ಪ್ರಾಬ್ಲಮ್. ಜನರಲ್ ಭಾವನೆಗಳು ಫರ್ಗೆಟ್ ದ ಪಾರ್ಟಿ. ಆಲ್ ರೈಟ್, ಅವ್ರ ಆಟೋ ನಿಲ್ಸಿದ್ ಯಾಕೆ ನಿಲ್ಲಿಸ್ತಿ ಅಂತ ಕೇಳಲೇಬಾರ್ದಾಗಿತ್ತು, ಅದು ಅವ್ರ ಜಾಗನೇ ಅಲ್ಲ ಅಂತಾನೆ ಅನ್ಕೊಳ್ಳೋಣ ಬೇಕಾರೆ. ವಾಟ್ ಸಾರ್ಟ್ ಆಫ್ ಅನ್ ಆಟಿಟ್ಯೂಡ್ ಇದು? ಹಂಗೆ ಕೇಳಿದ್ರು ಅಂತ ನಾನು 20 ಜನ ಕರ್ಕೊಂಡ್ಬಂದು ಬೆಂಕಿ ಹಾಕ್ಬಿಡ್ತೀನಿ, ಒದ್ಬಿಡ್ತೀನಿ, ಚುಚ್ಚಿಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ ಅಂತಂದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ವಾಟ್ ಸಾರ್ಟ್ ಆಫ್ ಎ ಲಾ ಅಂಡ್ ಆರ್ಡರ್ ಇಟ್ ಈಸ್? ಕಾನೂನಿನ ಭಯನೇ. ಅದು ಕೋಮು ಅಲ್ಲ, ಕೋಮ್ ಅಲ್ಲದೆ ಇರಬಹುದು, ಇಲ್ಲದೆ ಇರ್ಬೋದು ಕೋಮ್ ಬಣ್ಣ. ಅದಕ್ಕೆ ಇಟ್ಸ್ ಆಲ್ ರೈಟ್, ಇಲ್ಲದೆ ಇರ್ಬೋದು, ಎಲ್ಲವೂ ಕೋಮ್ ವಿಚಾರಣೆ ಆಗಬೇಕು ಅಂತ ಇಲ್ಲ ಅಲ್ಲಿ. ಆದರೆ ಆಟಿಟ್ಯೂಡ್ ತೋರಿಸೋಂಥವ್ರದ್ದು ಹೆಡೆಮುರಿ ಕಟ್ಟದೇ ಇದ್ರೆ ಈ ಥರದ ಇನ್ಸಿಡೆಂಟ್ಗಳು ವಿಲ್ ಬಿಕಮ್ ಎ ಬಿಗ್ ಇಶ್ಯೂ ಮುಂದಕ್ಕೆ ಹೋಗ್ತಾ